ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೆತ್. ನಾನು ಕಿವಿ, ಮೂಗು, ಗಂಟಲು, ತಲೆ ಮತ್ತು ಕುತ್ತಿಗೆ ಹಾಗೂ ಸ್ಕಲ್ ಬೇಸ್ ಸರ್ಜನ್ ಆಗಿದ್ದೇನೆ. ನಾನು ಅಪೋಲೋ BGS ಹಾಸ್ಪಿಟಲ್ ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ಇವತ್ತಿನ ವಿಚಾರ ನಾನು ತಿಳಿಸ್ಕೊಡ್ಲಿಕ್ಕೆ ಏನು ಇಚ್ಛಿಸ್ತೀನಿ ಅಂತಂತಂದರೆ, ಬಾಯಿ ಹೇಗೆ ಕ್ಲೀನಾಗಿ ಇಟ್ಕೋಬೇಕು. ಓಕೆ, ಸೊ ಬಾಯಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್. ಏನಕ್ಕೆ ಹೆಲ್ಪ್ ಆಗುತ್ತೆ? ಊಟ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಮಾತಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು ಉಸಿರಾಟಕ್ಕೆ, ಲೈಕ್ ಮೂಗಿನ ಜೊತೆಗೆ ಬಾಯಿನೂ ಒಂದೊಂದ್ಸತಿ ಮೂಗು ಬ್ಲಾಕ್ ಆದಾಗ ನಾವು ಉಸಿರನ್ನು ಬಾಯಿಂದ ತಗೋಬೇಕಾಗ್ತದೆ. ಸೊ ಈ ಮೂರು ಫಂಕ್ಷನ್ ಮಾಡೋ ಬಾಯನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ನಿಮಗೆ ಕಾಮನ್ಲಿ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಬ್ರಷಿಂಗ್ 2 times ಮಾಡಬೇಕು. ಓಕೆ, ಸೊ ಏನಾದ್ರು ತಿಂದರೆ ಬಾಯಿ ಮುಕ್ಕಳಿಸ್ಬೇಕು, ಬಾಯಿ ವಾಸನೆ ಬಂದರೆ ಬಾಯೆಲ್ಲ ಕ್ಲೀನಾಗಿ ಡೈಲಿ ಟಂಗನ್ನ ಕ್ಲೀನ್ ಮಾಡ್ಕೋಬೇಕು. ಇವೆಲ್ಲ ಕಾಮನ್ ವಿಚಾರ ನಿಮಗೆ ಗೊತ್ತು. ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಏನೇನು ಮಾಡಬಾರ್ದು, ಬಾಯಿಯೊಳಗೆ ಏನೇನು ತೊಗೊಂಡ್ರೆ ಏನು ಡ್ಯಾಮೇಜ್ ಆಗೋ ಚಾನ್ಸ್ ಇದೆ, ವಾಟ್ ಆರ್ ದ ಎಫೆಕ್ಟ್ಸ್, ಸಿಮ್ಟಮ್ಸ್ ಏನು, ಮುಂದೆ ಈ ಥರ ಆದರೆ ಏನು ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ತಂಬಾಕು ತಿನ್ನೋದು, ಸೊ ತಂಬಾಕನ್ನ ಜಗಿಯೋದು, ಬಾಯಿ ಒಳಗಡೆ ಇಟ್ಕೊಳ್ಳೋದು, ಸೊ ಇದು ತುಂಬ ಕಾಮನ್ ಇಂಡಿಯಾದಲ್ಲಿ. ಭಾಳ ಜನ ಪ್ರಾಕ್ಟೀಸ್ ಮಾಡ್ತಾರೆ ಇದನ್ನು. ಸೊ ಇದ್ರದ್ದು ಸೈಡ್ ಎಫೆಕ್ಟ್ಸು ತುಂಬ ಇದೆ. ಏನು ಅಂತಂದರೆ, ಸೊ ಇದನ್ನು ಜಗ್ದು ನೀವು ಒಂದು ಮೂಲೆಯಲ್ಲಿ ಬಾಯಲ್ಲಿ ಹಲ್ಲು ಮತ್ತು ಚೀಕ್ ಅಂದರೆ ಬಾಯಿ ಮಧ್ಯ ಇಟ್ಕೊಂಡು ಅರ್ಧ ಗಂಟೆ ಇಟ್ಕೊಂಡು ಆಮೇಲೆ ಉಗುಳೋ ಅಭ್ಯಾಸ ತುಂಬ ಜನಕ್ಕಿದೆ. ಒಂದಿಷ್ಟು ಜನ 5-6 ಸತಿ ತಂಬಾಕನ್ನು ಜಗಿತಾ ಇರ್ತಾರೆ. ಸೊ ಇದರಿಂದ ಏನಾಗ್ತದೆ, ಬಾಯಿಯ ಪದರ ಏನು ಬಟ್ಟೆ ಥರ ಇರ್ತದೆ. ಸೊ ನಾರ್ಮಲಿ ನಮ್ಮದು ಬಾಯಿಯ ಪದರ ಸೇಮ್ ಅದೇ ಪದರ ನಮ್ಮದು ಹೊಟ್ಟೆದು ಅನ್ನನಾಳದ ಪೈಪಲ್ಲೂ ಇರ್ತದೆ. ಸೊ ಇದು ನಾರ್ಮಲಿ ಬಟ್ಟೆ ಥರ ಇರ್ತದೆ. ಯಾವಾಗ ಊಟ ಮಾಡಿದಾಗ ನಾವು ಜಗದಾಗ ಅದರಲ್ಲಿರೋ ಖನಿಜಾಂಶಗಳು ಮತ್ತು ವಿಟಮಿನ್ಸು ಏನಾಗ್ತದೆ, ಅದರಿಂದ ಅಬ್ಸಾರ್ಬ್ ಆಗ್ತದೆ ಈ ಪದರದಿಂದ. ಸೊ ಯಾವಾಗ ನಾವು ಈ ಥರ ತಂಬಾಕು ಅದನ್ನ ಜಗಿಯೋದು ಆ ಥರ ಅಭ್ಯಾಸ ಮಾಡ್ಕೊಂಡ್ವಿ ಅಂತಂತಂದರೆ ಇದೇನಾಗ್ತದೆ, ಪ್ಲಾಸ್ಟಿಕ್ ಥರ ಆಗ್ತದೆ. ಸೊ ಪ್ಲಾಸ್ಟಿಕ್ ಥರ ಆದಾಗ ಪ್ಲಾಸ್ಟಿಕ್ಕಲ್ಲಿ ನೀರೇ ಅಬ್ಸಾರ್ಬ್ ಆಗಲ್ಲ, ನೀರು ಸುಮ್ಮನೆ ಹರಿದು ಕೆಳಗೆ ಹೋಗ್ಬಿಡುತ್ತೆ. ಅದೇ ಥರ ನೀವು ಈ ತಂಬಾಕು ತಿಂದು ಈ ಥರ ಪ್ಲಾಸ್ಟಿಕ್ ಥರ ಮಾಡ್ಕೊಂಡ್ಬಿಟ್ರೆ ಈ ಊಟದ ಪದರವನ್ನು ಏನಾಗ್ತದೆ, ಪ್ಲಾಸ್ಟಿಕ್ ಥರ ಆದರೆ ಅದರಲ್ಲಿರೋ ಖನಿಜಾಂಶಗಳು ಮತ್ತು ವಿಟಮಿನ್ಸು ಅದು ನಮ್ಮ ಬಾಡಿಗೆ ಏನಾಗಲ್ಲ, ಸೇರಲ್ಲ. ಆವಾಗ ನಮಗೇನಾಗ್ತದೆ, ರಕ್ತ ಕಡಿಮೆ ಆಗುತ್ತೆ, ಉತ್ಪತ್ತಿ ಕಡಿಮೆ ಆಗ್ತದೆ, ಸುಸ್ತಾಗ್ತದೆ. ಸೊ ನಮ್ಮಲ್ಲಿ ಬಾಡಿ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ಒಂದೇ ಅಲ್ಲ ಸೈಡ್ ಎಫೆಕ್ಟ್ಸು. ಇದ್ರ ಜೊತೆಗೆ ಏನಾಗ್ತದೆ, ನೀವು ಅಲ್ಲೇ ಇಟ್ಕೊಳ್ಳೋದ್ರಿಂದ ಈ ಪದರ ಡ್ಯಾಮೇಜ್ ಆಗಿ ಅಲ್ಸರ್, ಹುಣ್ಣಾಗೋ ಚಾನ್ಸಸ್ ಇರ್ತದೆ. ಸೊ ಈ ಹುಣ್ಣಾದಾಗ ಈ ಸ್ಟೇಜಲ್ಲೇ ನೀವು ಏನಾದರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು ಅದನ್ನೆಲ್ಲ ಬಿಟ್ಟರೆ, ತಂಬಾಕು ತಿನ್ನೋದು ಬಿಟ್ಟರೆ, ಮುಂದೆ ಆಗೋ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡ್ಬೋದು. ಇಲ್ಲ ಪರವಾಗಿಲ್ಲ ಅಂಥೇಳಿ ಏನೋ ಲೋಕಲ್ ಮೆಡಿಸಿನ್ ಹಚ್ಕೊಂಡು ಜಸ್ಟ್ ಆಯಿಂಟ್ಮೆಂಟ್ ಹಚ್ಕೊಂಡು ಆರಾಮಾಗುತ್ತೆ ಅಂತ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದರೆ ಏನಾಗ್ತದೆ, ಇದು ಕ್ಯಾನ್ಸರಿಗೆ ಪರಿವರ್ತನೆ ಆಗೋ ಚಾನ್ಸಸ್ ಇರ್ತದೆ. ಸೊ ಫಸ್ಟು ಈ ಪದರ ಏನಾಗ್ತದೆ, ವೈಟ್ ಆಗ್ತದೆ. ಸೊ ಇದಕ್ಕೆ ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತೀವಿ, ಇಲ್ಲ ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ ಬಾಯಿ ಎಲ್ಲ ಏನಾಗ್ತದೆ, ವೈಟ್ ಆಗೋಕ್ಕೆ ಶುರು ಆಗ್ತದೆ. ಆವಾಗ ನಿಮಗೇನಾಗ್ತದೆ, ಬಾಯಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಾಯಲ್ಲಿ ರಕ್ತ ಬರೋ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ ಸ್ಟೇಜ್ ಎರಿಥ್ರೋಪ್ಲೇಕಿಯಾ, ರೆಡ್ ಪ್ಯಾಚಸ್ ಸ್ಟಾರ್ಟ್ ಆಗ್ತದೆ. ಸೊ ಈ ಪ್ಯಾಚಸ್ ಸ್ಟಾರ್ಟ್ ಆಗಲೇ ನೀವು ಎಚ್ಚೆತ್ಕೋಬೇಕು, ಬಂದು ನಾವು ಓಕೆ ತಂಬಾಕು ಬಿಡಬೇಕು, ಇವಾಗಲಾದರೂ ಬಿಡಬೇಕು, ಆಗಲೇ ಪ್ಲಾಸ್ಟಿಕ್ ಆಗ್ತಾ ಇರುತ್ತದು. ಸೊ ನೀವು ಈ ಸ್ಟೇಜಲ್ಲೂ ಬಿಡಲಿಲ್ಲ ಅಂತಂದರೆ ಅದೇನಾಗ್ತದೆ, ಮುಂದೆ ಗಡ್ಡೆ ಆಗುತ್ತೆ. ನೆಕ್ಸ್ಟ್ ಸ್ಟೇಜೇ ಏನಾಗ್ತದೆ, ಕ್ಯಾನ್ಸರ್ ಗಡ್ಡೆ ಆಗುತ್ತೆ. ಸೊ ಯಾವಾಗ ವೈಟ್ ಆಗೋಕ್ಕೆ ಶುರು ಆಗುತ್ತೆ, ರೆಡ್ ಏರಿಯಾಸ್ ಬರೋಕ್ಕೆ ಶುರು ಆಗ್ತದೆ, ಆವಾಗಲೇ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಬಾಯಿ ಪೂರ ತೆಗಿಯೋಕ್ಕಾಗಲ್ಲ, ಬಾಯಿ ಮುಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸತಿ ಮುಚ್ಚಕ್ಕೆ ಸ್ಟಾರ್ಟ್ ಆದರೆ ಅದು ತೆಗಿಯೋದು ಭಾಳ ಕಷ್ಟ. ಬಿಕಾಸ್ ಇಟ್ ವಿಲ್ ಬಿಕಮ್ ಫೈಬ್ರೋಸ್ಡ್ ಅಂದರೆ ಗಟ್ಟಿ ಆಗಿಬಿಡುತ್ತೆ ಚರ್ಮ. ಸೊ ಅದನ್ನು ತೆಗಿಬೇಕು ಅಂತಂತಂದರೆ ಪೂರ ಆಪ್ರೇಷನ್ ಮಾಡಿ ಹೊಸ ಚರ್ಮ ತೊಡೆ ಇಲ್ಲ ಕೈಯಿಂದ ತೆಗೆದು ಹಾಕಬೇಕಾಗ್ತದೆ. ಇದು ಕ್ಯಾನ್ಸರ್ ಸ್ಟೇಜ್ ಅಲ್ಲ, ಇದ್ರ ನೆಕ್ಸ್ಟ್ ಸ್ಟೇಜ್ ಇಸ್ ಕ್ಯಾನ್ಸರ್. ಇದು ಆದಮೇಲೆ ಏನಾಗ್ತದೆ, ಗಡ್ಡೆ ಫಾರ್ಮೇಷನ್ ಆಗೋಕ್ಕೆ ಶುರು ಆಗ್ತದೆ. ಒಂದ್ಸತಿ ಗಡ್ಡೆ ಸ್ಟೇಜಿಗೆ ಹೋಯಿತು ಅಂತಂದರೆ ತುಂಬ ಕಷ್ಟ. ಸೊ ಅದನ್ನು ಮತ್ತೆ ಸ್ಕ್ಯಾನಿಂಗ್ ಮಾಡಿ ಸ್ಟೇಜಿಂಗ್ ಎಲ್ಲ ಮಾಡಬೇಕಾಗ್ತದೆ. ಸೂಜಿ ಪರೀಕ್ಷೆ ಒಂದ್ಸತಿ ಕುತ್ತಿಗೆಗೆ ಸ್ಪ್ರೆಡ್ ಆಗುತ್ತೆ, ಮೆದುಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಬೇರೆ ಆರ್ಗನ್ಸಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಒಂದು ತಂಬಾಕು ಸೇವನೆ ಇಷ್ಟುಕೊಂಡು ಮಾಡೋ ಚಾನ್ಸಸ್ ಇರ್ತದೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಂಗೆ ಸ್ಮೋಕಿಂಗು, ಆಲ್ಕೋಹಾಲು, ಇದರಿಂದನೂ ಏನಾಗ್ತದೆ,
ಪದರ ಡ್ಯಾಮೇಜ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಹೇಳಿದ್ನಲ್ಲ ಇವೆಲ್ಲ ಆಗೋ ಚಾನ್ಸಸ್ಸು ಇರ್ತದೆ. ಸೊ ಅದ್ರ ಜೊತೆಗೆ ನೀವು ಮತ್ತೆ ಒಂದಿಷ್ಟು ಫುಡ್ಸ್ನ ಅವಾಯ್ಡ್ ಮಾಡಿ, ದಟ್ ಈಸ್ ಸ್ಪೈಸಿ ಫುಡ್ನ ನಾವು ಜಾಸ್ತಿ ಕನ್ಸಂಪ್ಷನ್ ಮಾಡಬಾರ್ದು, ತೊಗೋಬಾರ್ದು. ಯಾವಾಗಾದರೂ ಒಮ್ಮೆ ಓಕೆ, ಲೈಕ್ ತಿಂಗಳಿಗೆ ಒಂದ್ಸತಿ ಇಲ್ಲ ವಾರಕ್ಕೆ ಒಂದ್ಸತಿ ಆದರೂ ಓಕೆ, ನಥಿಂಗ್ ಟು ವರಿ. ಎವ್ರಿ 3 ಟೈಮ್ಸು ನಾವು ಏನು ಮಾಡ್ತೀವಿ, ಎವ್ರಿ ಡೇ ನೀವು ಸ್ಪೈಸಿ ಕನ್ಸಂಪ್ಷನ್ ಮಾಡಿದರೆ ಇಟ್ ಈಸ್ ಈಕ್ವಲ್ ಟು ತಂಬಾಕು ಮತ್ತು ಆಲ್ಕೋಹಾಲ್ಸ್ ಕನ್ಸಂಪ್ಷನ್ ಥರಾನೇ. ಸೊ ಅದೇ ಥರ ಸ್ಪೈಸಿ ಫುಡ್ನ ತಿನ್ನೋದ್ರಿಂದನೂ ಏನಾಗ್ತದೆ, ಆ ಪದರ ಏನಾಗ್ತದೆ, ಡ್ಯಾಮೇಜ್ ಆಗ್ತದೆ. ಮತ್ತು ಇದೇ ಪ್ರೋಸೆಸ್ ಸೇಮ್ ವಾಟ್ ಎವರ್ ಹಿಂದೆ ಎಕ್ಸ್ಪ್ಲೈನ್ ಮಾಡಿರೋ ಥರನೇ ಅದೇ ಪ್ರೋಸೆಸ್ಸಲ್ಲಿ ಮುಂದೆ ಗಡ್ಡೆ ಆಗೋ ಚಾನ್ಸಸ್ ಇರ್ತದೆ. ಸೊ ಅದರ ಜೊತೆಗೆ ಶಾರ್ಪ್ ಟೂತ್, ಒಂದೊಂದು ಸತಿ ಒಂದಿಷ್ಟು ಜನಕ್ಕೆ ಹಲ್ಲು ತುಂಬ ಶಾರ್ಪ್ ಇರ್ತದೆ. ಸೊ ಆ ಶಾರ್ಪ್ ಟೂತಿಂದ ಈ ಬಾಯಿಯ ಪದರದಲ್ಲಿ ಅಲ್ಸರ್ ಆಗುತ್ತೆ. ಸೊ ಈ ಅಲ್ಸರ್ ಆಗಿದ್ದು ಲೋಕಲಿ ನೀವು ಜಸ್ಟ್ ಟ್ರೀಟ್ಮೆಂಟ್ ತೊಗೊಂಡು ಅದರದ್ದು ಜಸ್ಟ್ ಓಕೆ ಕೆಮಿಸ್ಟ್ ಹತ್ರ ಹೋಗ್ತೀರಾ, ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ, ನೀವು ಹಚ್ಕೊಂಡು ಬಿಡ್ತೀರಾ. ನಿಮ್ಗೆ ಶಾರ್ಪ್ ಟೂತಿಂದ ಇದು ಆಗ್ತಿದೆ ಅಂತ ಗೊತ್ತಾಗಲ್ಲ. ಬಿಕಾಸ್ ಶಾರ್ಪ್ ಟೂತಿಂದ ನಿಮ್ಗೆ ಬೇರೆ ಸಿಮ್ಟಮ್ಸ್ ಏನೂ ಇರೋಲ್ಲ, ಹಲ್ಲು ನೋವು ಏನಿರಲ್ಲ, ಏನೂ ಇರಲ್ಲ. ಸೊ ಈ ಥರ ಶಾರ್ಪ್ ಟೂತ್ ಇದ್ದಾಗ, ಅಂದರೆ ಈ ಅಲ್ಸರ್ ಆದಾಗ ಹಲ್ಲನ್ನ ಸ್ವಲ್ಪ ಮುಟ್ಕೊಂಡು ನೋಡಬೇಕು. ಯಾವ್ದಾದ್ರು ಹಲ್ಲು ಶಾರ್ಪ್ ಇತ್ತು ಅಂದರೆ ಇಮಿಡಿಯೇಟಾಗಿ ನೀವು ಡೆಂಟಿಸ್ಟ್ ಹತ್ರ ಹೋಗಿ ಅದನ್ನು ಸ್ಮೂತನ್ ಮಾಡಿಸ್ಕೋಬೇಕು. ಸೊ ಅದನ್ನು ಸ್ಮೂತನ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಇದೇ ಥರ ಮತ್ತೆ ಅಲ್ಸರ್ ಇದ್ದಿದ್ದು ಏನಾಗ್ತದೆ, ಮುಂದೆ ಗಡ್ಡೆ ಆಗೋ ಚಾನ್ಸಸ್ ಇರ್ತದೆ. ತುಂಬ ಜನದಲ್ಲಿ ನಾವು ನೋಡಿದ್ದೀವಿ, ಸಣ್ಣವ್ರು ಇರ್ತಾರೆ, ಜಸ್ಟ್ 20-23, ಶಾರ್ಪ್ ಟೂತಿಂದ ಕ್ಯಾನ್ಸರ್ ಆಗಿರುತ್ತೆ ಬಿಕಾಸ್ ಆಫ್ ದ ಶಾರ್ಪ್ ಟೂತ್. ಸೊ ಶಾರ್ಪ್ ಟೂತ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಡೆಂಟಿಸ್ಟ್ ಹತ್ರ ಹೋಗಿ ಅದರದ್ದು ಟ್ರೀಟ್ಮೆಂಟ್ ತೊಗೋಬೇಕು. ಅದ್ರ ಜೊತೆಗೆ HPV ಇನ್ಫೆಕ್ಷನ್ನು, ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ನು, ಅದ್ರ ಮೋಡ್ಸ್ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ. ಆ ಥರ ಇನ್ಫೆಕ್ಷನ್ ಆದಾಗ ಅದರಿಂದನೂ ಬಾಯಲ್ಲಿ ಗಡ್ಡೆ ಆಗೋ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡಿ ಸೊ ಬಾಯಿನ ಕ್ಲೀನಾಗಿ ಇಟ್ಕೋಬೇಕು. ನೋ ಆಲ್ಕೋಹಾಲ್ ಕನ್ಸಂಪ್ಷನ್, ಟೊಬ್ಯಾಕೊ ತಿನ್ನಬಾರ್ದು, ಮತ್ತು ಆಲ್ಕೋಹಾಲ್ ಕುಡಿಬಾರ್ದು, ಸ್ಪೈಸಿ ಕನ್ಸಂಪ್ಷನ್ ಫುಡ್ನ ಅವಾಯ್ಡ್ ಮಾಡಬೇಕು. ಓಕೆ, ಸೊ ನೀರು ಚೆನ್ನಾಗಿ ಕುಡಿಬೇಕು, ಆಲ್ಮೋಸ್ಟ್ 2 to 3 ಲೀಟರ್ಸ್ ಪರ್ ಡೇ ಕುಡಿಬೇಕು. ಸೊ ದಟ್ ಬಾಯಲ್ಲಿರೋ ತೇವಾಂಶ ಇರ್ತದೆ ಮತ್ತು ಸಲೈವರಿ ಪ್ರೊಡಕ್ಷನ್ ಚೆನ್ನಾಗಾಗ್ತದೆ. ಆಮೇಲೆ ಜಾಸ್ತಿ ಹುಳಿ ಅಂಶ ಇರೋದು ಊಟನೂ ಜಾಸ್ತಿ ತಿನ್ನಬಾರ್ದು, ಅದರಿಂದನೂ ಸ್ವಲ್ಪ ಗ್ಲ್ಯಾಂಡ್ಸ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಒಂದಿಷ್ಟು ಸತಿ ಇನ್ಫೆಕ್ಷನ್ ಲೈಕ್ ಪೆರೋಟೈಟಿಸ್, ಗ್ಲ್ಯಾಂಡ್ದು ಇನ್ಫೆಕ್ಷನ್ನು ಮತ್ತು ಬಾಯಿದು ಇನ್ಫೆಕ್ಷನ್ ಆದಾಗೂ ಬಾಯಲ್ಲಿ ಸಲೈವರಿ ಉತ್ಪತ್ತಿ ಕಡಿಮೆ ಆಗ್ತದೆ, ಅವಾಗ ಫುಡ್ ಡೈಜೆಷನ್ನು ಕಡಿಮೆ ಆಗ್ತದೆ. ಅವಾಗೂ ನೀವು ಜಾಸ್ತಿ ನೀರು ಕುಡಿಯೋದು, ಬಾಯಿ ಮುಕ್ಕಳಿಸೋದು, ಆ ಏರಿಯಾನ ಕ್ಲೀನಾಗಿ ಇಟ್ಕೋಬೇಕು. ಈ ಥರ ನಿಮಗೆ ಬಾಯಲ್ಲಿ ಹುಣ್ಣಾದಾಗ, ಈ ಥರ ಗಡ್ಡೆ ಆದಾಗ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ, ಒಂದು ಬಾಯಿ ಉರಿ ಆಗುತ್ತೆ, ಮತ್ತು ಬಾಯಿ ಗಂಟ್ಲಲ್ಲಿ ನೋವು ಬರುತ್ತೆ, ಹಲ್ಲು ನೋವು ಇರುತ್ತೆ. ಒಂದೊಂದು ಸರ್ತಿ ಗಡ್ಡೆ ಇದ್ದುದು ಕಿವಿ ನೋವು ಬರ್ತಾರೆ. ಸೊ ಈ ಗಡ್ಡೆ ಕಿವಿ ಏನು ಸಂಬಂಧ ಅಂದರೆ ಒಂದೇ ನರ ಸಪ್ಲೈ. ಸೊ ಪ್ರಾಬ್ಲಮ್ ಬಾಯಲ್ಲಿರುತ್ತೆ, ಬಟ್ ಅವರಿಗೆ ಕಿವಿ ನೋವು ಇರುತ್ತೆ. ಎಷ್ಟೊಂದು ಜನ ಕಿವಿ ನೋವು ಅಂತ ಬರ್ತಾರೆ, ಅವಾಗ ನಾವು ಬಾಯೆಲ್ಲ ಎಕ್ಸಾಮಿನ್ ಮಾಡ್ತೀವಿ, ಉಸಿರಾಟದ ಜಾಗ ನೋಡ್ತೀವಿ, ಊಟದ ಜಾಗ ನೋಡ್ತೀವಿ. ಸೊ ಅಲ್ಲೇನಾದ್ರು ಗಡ್ಡೆ ಇದೆನಾ ಇಲ್ಲ ಇನ್ಫೆಕ್ಷನ್ ಆಗಿದೆನಾ ಅಂತ ಚೆಕ್ ಮಾಡ್ತೀವಿ. ಸೊ ಈ ಥರ ಇದ್ದಾಗ ಬಾಯಲ್ಲಿ ರಕ್ತ ಸ್ರಾವ ಆಗೋ ಚಾನ್ಸಸ್ ಇರ್ತದೆ, ಮತ್ತು ಬಾಯಿ ಪೂರಾ ಓಪನ್ ಮಾಡಲಿಕ್ಕೆ ಆಗಲ್ಲ, ಬಾಯಿ ಮುಚ್ತಾ ಇದೆ ಅಂತ ಬರ್ತಾರೆ. ಸೊ ಈ ಥರ ಹ್ಯಾಬಿಟ್ಸ್ ಇರೋರು. ಆಮೇಲೆ ನಮಗೆ ನಿಶಕ್ತಿ ಆಗ್ತಾ ಇದೆ, ಬ್ಲಡ್ ಕಡಿಮೆ ಆಗ್ತಾಯಿದೆ, ಏನು ತಿಂದರೂ ನಮ್ಮದು ವೆಯ್ಟು ಗೇನ್ ಆಗ್ತಾಯಿಲ್ಲ, ವೆಯ್ಟ್ ಲಾಸ್ ಆಗ್ತಾ ಇದೆ. ಆಮೇಲೆ ಊಟ ನುಂಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಜಗಿಲಿಕ್ಕೆ ತೊಂದರೆ ಆಗ್ತಿದೆ. ಆಮೇಲೆ ವಾಯ್ಸ್ ಚೇಂಜ್ ಆಗಿದೆ. ವಾಯ್ಸ್ ಬಾಕ್ಸ್ ಆ್ಯಕ್ಚುಲಿ ಇರೋದಿಲ್ಲಿ, ಬಾಯಲ್ಲಿ ಪ್ರಾಬ್ಲಮ್ ಆದಾಗ ವಾಯ್ಸ್ ಚೇಂಜ್ ಆಗುತ್ತೆ. ಅಂದರೆ ಯಾಕಂದರೆ ನಾಲ್ಗೆ ಮತ್ತು ಗಂಟ್ಲು ಎಲ್ಲ ವಾಯ್ಸ್ ಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ. ಸೊ ಅದು ವಾಯ್ಸಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಆದ್ದರಿಂದ ವಾಯ್ಸ್ ಚೇಂಜ್ ಅಂತ ಬರ್ತಾರೆ. ಸೊ ಈ ಥರ ದೀಸ್ ಆರ್ ದ ಸಿಂಪ್ಟಮ್ಸ್, ಇವೆಲ್ಲ ಸಿಂಪ್ಟಮ್ಸು. ಈ ಥರ ಆದಲ್ಲಿ ನೀವು ಇಮಿಡಿಯೇಟಾಗಿ ಬಂದು ಚೆಕಪ್ ಮಾಡಿಸ್ಕೋಬೇಕು ENT ಅವ್ರ ಹತ್ರ. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಸೊ ಯಾವಾಗ ಏನಾದ್ರು ಲೈಕ್ ಗಡ್ಡೆ ಆರ್ ಬಣ್ಣ ಹೇಳಿದ್ನಲ್ಲ, ಬಾಯಲ್ಲಿ ವೈಟ್ ಪ್ಯಾಚಸ್ಸು ಇಲ್ಲ ರೆಡ್ಡಿಶ್ ದಿಸ್ತಿಂಗು, ಸೊ ಇದಕ್ಕೆಲ್ಲ ಎವ್ಯಾಲ್ಯೂಷನ್ ಮಾಡ್ತೀವಿ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ನೀವು ಇಲ್ಲಿ ಬರ್ತಾ ಇರೋ ಹೆಲ್ಪ್ ಲೈನ್ ಕೆಳಗಡೆ, ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಅಲ್ಲಿ ನಮ್ಮದು ವಿಡಿಯೋ ಕೆಳಗಡೆ ಮೆಸೇಜ್ ಹಾಕ್ಬೋದು, ವಿ ವಿಲ್ ರಿಪ್ಲೈ. ಧನ್ಯವಾದಗಳು.